ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. 2 ಮಂತ್ ಆದಮೇಲೆ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಮುಂದಿನ ಬರೋ ದಿನಗಳಲ್ಲಿ ಏನು ರೀಸನ್ ಅಂತ ಹೇಳ್ತೀನಿ. ಇವತ್ತು ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್ನು. ನಾನು ರೈಸ್ಗೆ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಚಪಾತಿಗೆ ಬೇಕಿದ್ರು ಮಾಡ್ಕೋಬೋದು. 1-2 ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಚಿಕನ್ ಗ್ರೇವಿ ರೆಸಿಪಿ ಇದು. ನಾನು ಯಾವುದು ಮಾಡ್ತಾಯಿದ್ದೀನಿ ಅಂತಲೇ ಹೇಳೋದು ಮರೆತುಬಿಟ್ಟೆ, ಸಾರಿ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಲರ್ ಬಂದರೆ ಸಾಕಾಗಿರುತ್ತೆ. ಈರುಳ್ಳಿ ಫ್ರೈ ಆದ್ರೇ ಈ ಚಿಕನ್ ಗ್ರೇವಿಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ಹಾಗೆ 2 ಟೊಮೊಟೊನ ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸಣ್ಣಕ್ಕೆ ಬೇಕಿದ್ರೂ ಮಾಡ್ಕೊಬೋದು, ಇಲ್ಲಾಂದರೆ ದಪ್ಪಕ್ಕೆ ಬೇಕಿದ್ರೂ ಮಾಡ್ಕೊಬೋದು. ಇದೇನು ಇಷ್ಟೇ ಅಷ್ಟೇ ಅಂತ ಏನಿಲ್ಲ, ಯಾವ ಥರ ನಮಗೆ ಕಂಫರ್ಟಬಲ್ ಆಗುತ್ತೆ ಆ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಸ್ಮೂತಾಗಿ ಹಾಗೆ ಚೆನ್ನಾಗಿ ಬೇಗ ಬೇಯುತ್ತೆ. ಹಾಗಾಗಿ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕಿದ್ರೆ ಚಿಕನ್ಗೂ ಸೇರಿ ಹಾಕ್ಸೋದು ಬೇಡ, ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇವಾಗ ಗುಂಡ್ಕ ಲಿವರು ಹಾಗೆ ಚಿಕನ್ ಪೀಸು ಎಲ್ಲ ಮಿಕ್ಸಲ್ಲಿ ತೊಗೊಬಂದಿದ್ದರಿಂದ ನನ್ನ ಹಸ್ಬೆಂಡು, ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಗುಂಡ್ಕ ಲಿವರೇ ಇದೆ, ಚಿಕನ್ ಕಡಿಮೆನೇ ಇದೆ. ಒಂದು 4-5 ಪೀಸ್ ಇರ್ಬೋದೇನೋ ಚಿಕನ್ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಗುಂಡ್ಕಾಯಿ ಲಿವರೇ ಇದೆ. ನಾನೇನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಾ ಇಲ್ಲ, 1 ಟೈಮಿಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಡೇ ಆಗಿದ್ದರಿಂದ ಏನಾದರೂ ಒಂದು ನಾನ್ ವೆಜ್ ರೆಸಿಪಿ ತಿನ್ನಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊತಾ ಇರೋದಷ್ಟೇ. ಇವಾಗ ನಾನ್ ವೆಜ್ ತಿನ್ನೋಕ್ಕೆ ಆಗಲ್ಲ, ತಿಂದರೂ ಕೂಡ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಯಾವ ಥರ ಪರಿಸ್ಥಿತಿ ಅಂತ ಅಂದರೆ, ಒಂದು 300 ಕೊಟ್ಟು ನಾನ್ ವೆಜ್ ತೊಗೊಬಂದರೆ ಒಂದು 500ನ ಹಾಸ್ಪಿಟಲಿಗೆ ಖರ್ಚು ಮಾಡೋ ಥರ, ಆ ಥರ ಆಗಿರೋದ್ರಿಂದ ಜಾಸ್ತಿ ನಾನ್ ವೆಜ್ಜು ಏನೂ ತಿಂತಾ ಇಲ್ಲ. ನಾವು 2 ಮಂತೇ ಆಗೋಗಿತ್ತು ನಾನ್ ವೆಜ್ ಎಲ್ಲ ಮಾಡಿ, ಹಾಗಾಗಿ ಇವತ್ತು ಸಂಡೇ ಆಗಿದ್ದರಿಂದ ಮಾಡ್ಕೊಂಡಿದ್ವಿ. ವೀಡಿಯೋಸ್ ಏನಕ್ಕೆ ಮಾಡ್ತಾ ಇಲ್ಲ ಅಂತ ಅಂದರೆ, ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಏನು ರೀಸನ್ನು ಅಂತ. ಟೊಮೊಟೊ ಜೊತೆ ಚೆನ್ನಾಗಿ ಮಿಕ್ಸಪ್ ಆಗಿ ಅದು ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರು ಬಿಟ್ಕೊಂಡಿದ್ದಾದಮೇಲೆ ಅದು ನೀರು ಸ್ವಲ್ಪ ಬೆಂದು ನೀರು ಇರಬಾರ್ದು, ಡ್ರೈ ಆಗುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಸೇರಿಸಿ ರುಬ್ಕೊಂಡಿದ್ದೀನಿ ನಾನು. ಏನಕ್ಕೆ ಅಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಈರುಳ್ಳಿನೂ ರುಬ್ಕೊಂಡಿರೋದು. ಬೇಕಿದ್ರೆ ನೀವು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೂ ಹಾಕ್ಕೋಬೋದು, ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದಲ್ವ. ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿನೂ ಕೂಡ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಒಂಥರ ಗ್ರೀನಿಷ್ಟಾಗಿ ಸಖತ್ತಾಗಿದೆ. ಅದು ಪೇಸ್ಟ್ ಮಾತ್ರ ಸಖತ್ ಘಮ ಘಮ ಅನ್ನುತ್ತೆ. ಬೇಕಿದ್ರೆ ಪಲಾವ್ ಬೇಕಿದ್ರೆ ಯೂಸ್ ಮಾಡ್ಕೋಬಹುದು. ಜಾಸ್ತಿ ಮಾಡಿ ಇಟ್ಕೊಂಡ್ರೆ, ನಾನು ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ, ಫ್ರಿಜ್ಜಲ್ಲೇನು ಸ್ಟೋರ್ ಮಾಡ್ಕೊಳ್ಳಲ್ಲ. ಇದು ಚೆನ್ನಾಗಿ ಅದು ಒಂದು ಸ್ವಲ್ಪ ಘಮ ಘಮ ಅನ್ನೋ ಥರ ಬೇಯಿಸ್ಕೊಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಅದು ಚೆನ್ನಾಗಿ ಮಿಂಗಲಾಗಿ ಚೆನ್ನಾಗಿ ಸ್ಮೆಲ್ ಬರೋ ತನಕನೂ ಫ್ರೈ ಮಾಡ್ಕೊಬೇಕು. ಇಲ್ಲಾಂದರೆ ಒಂದು 2-3 ನಿಮಿಷ ಅಂದ್ಕೊಳ್ಳಿ ಅಷ್ಟೇ, ಜಾಸ್ತಿ ಏನಿಲ್ಲ. ಜಾಸ್ತಿ ಬೇಯಿಸೋಕೆ ಹೋದರೆ ಸೀದೋಗುತ್ತೆ, ಅಂದರೆ ಗ್ರೇವಿ ಜಾಸ್ತಿ ಸಿಗಲ್ಲ. ಈ ಟೈಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರು ನೋಡಿ ಹಾಕ್ಕೊಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ನೀವು ನೋಡಿ ಹಾಕ್ಕೊಳ್ಳಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ಇದು ಒಂದು 2-3 ನಿಮಿಷ ಬೇಯಿಸ್ಕೊಂಡು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿದ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಕುಕ್ಕರ್ ಬೇಕಿದ್ರೂ ಮಾಡ್ಕೊಬೋದು, ಇಲ್ಲ ಅಂದರೆ ಈ ಥರ ಪ್ಯಾನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೇನೋ ಪ್ಯಾನಲ್ಲಿ ಮಾಡೋದೇ ಕಂಫರ್ಟಬಲ್ ಅನಿಸುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಬೆಂದೋಗಿರುತ್ತೆ, ಒಂದಷ್ಟು ಚೆನ್ನಾಗಿರಲ್ಲ. ಈ ಪ್ಯಾನಲ್ಲಿ ಮಾಡೋದ್ರಿಂದ ಯಾವ ಥರ ಎಷ್ಟು ಬೇಕು ಅಷ್ಟಕ್ಕೆ ನಾವು ಲಿಡ್ ಕ್ಲೋಸ್ ಮಾಡ್ಕೊಂಡು ಆಫ್ ಮಾಡ್ಬೋದು. ಹಾಗಾಗಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚಪಾತಿಗೆಲ್ಲ ಇಷ್ಟೇ ಸಾಕು, ಆದರೆ ಅನ್ನಕ್ಕಾದರೆ ಸ್ವಲ್ಪ ಗ್ರೇವಿ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ನಲ್ವ, ಅದರಲ್ಲೇ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಹಾಕಿ 1-2 ನಿಮಿಷ ಹಾಗೆ ಕುದಿಸ್ಕೊಂಡ್ರೆ ಒಂಥರ ಗ್ರೇವಿ ಥರ ಸಾಂಬಾರು ಥರ ಆಗುತ್ತೆ, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಆಲ್.